ಕಮಲ್ನಾಥ್ 9 ಬಾರಿ MP ಆದಂಥವರು, ಕೇಂದ್ರ ಮಂತ್ರಿ ಆದಂಥವರು, ಮುಖ್ಯಮಂತ್ರಿ ಆದಂಥವರು ಕಮಲ್ನಾಥ್ ಕಾಂಗ್ರೆಸ್ ಬಿಟ್ಟು ಬರ್ತಾ ಇದ್ದಾರಾ? ಕಾಂಗ್ರೆಸ್ ಹಾಗೂ ಗಾಂಧಿ ಕುಟುಂಬದ ಅತ್ಯಂತ ನಿಷ್ಠ ಅಂತ ಗುರುತಿಸಿಕೊಂಡಿದ್ದ ಮಧ್ಯಪ್ರದೇಶದ ಮಾಜಿ CM ಕಮಲ್ನಾಥ್ ಈಗ ತಮ್ಮ ಹೆಸರಿನಲ್ಲಿ ಮಾತ್ರವಲ್ಲ ಕೈಯಲ್ಲೂ ಕೂಡ ಕಮಲ ಹಿಡಿಯಲು ಮುಂದಾಗಿದ್ದಾರೆ. ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಸುದ್ದಿ. ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಈ ಬೆಳವಣಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಮತ್ತೊಂದು ಸಂಚಲನ ಹುಟ್ಟುಹಾಕಿದೆ. ಕಮಲ್ನಾಥ್ ಬಿಜೆಪಿ ಸೇರ್ಪಡೆ ಊಹಾಪೋಹಕ್ಕೆ ದೆಹಲಿ ಭೇಟಿ ಅನೇಕ ಪುಷ್ಟಿ ನೀಡಿದೆ. ಈಗಾಗಲೇ ಅವರ ಮಗ ನಕುಲ್ನಾಥ್, ಈ ನಕುಲ್ನಾಥ್ ಇದ್ದಾರಲ್ಲ, ನಿಮಗೆ ಭಾಳ ಆಶ್ಚರ್ಯ ಆಗುತ್ತೆ. ಮಧ್ಯಪ್ರದೇಶದಲ್ಲಿ 29 ಲೋಕಸಭಾ ಕ್ಷೇತ್ರ ಇದೆ. ಇಲ್ಲಿರುವಂಥ ಚಿದ್ವಾರ ಲೋಕಸಭಾ ಕ್ಷೇತ್ರದಲ್ಲಿ ನಕುಲ್ನಾಥ್ ಗೆದ್ದಿದ್ದಾರೆ. ಒಂದೇ ಕ್ಷೇತ್ರದಲ್ಲಿ ಗೆದ್ದಿರೋದು. 29ರಲ್ಲಿ 28 ಬಿಜೆಪಿ, 1 ನಕುಲ್ನಾಥ್ ಗೆದ್ದಿದ್ದಾರೆ. ಈ ಕ್ಷೇತ್ರದಿಂದ 9 ಬಾರಿ ಇದೇ ಕಮಲ್ನಾಥ್ MP ಆಗಿದ್ದರು. 1 ಬಾರಿ ಅವರ ಪತ್ನಿ MP ಆಗಿದ್ದರು, ಮಗ MP ಆಗಿದ್ದಾರೆ. ಈಗ ಸಡನ್ನಾಗಿ ಅಲ್ಲಿಂದ ದೆಹಲಿಗೆ ಹೋದಾಗ ಅನೇಕ ಡೌಟ್ಗಳು ಬರ್ತಾ ಇದೆ. ಕಾಂಗ್ರೆಸ್ ತ್ಯಜಿಸ್ತಾ ಇರುವಂಥ ಸುಳಿವು ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿನ ತಮ್ಮ ಬಯೋದಿಂದ, ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ಅಂತ ಆಗಿರೋದು ಅದು ತೆಗೆದಿದ್ದಾರೆ. ಕಾಂಗ್ರೆಸ್ ಅನ್ನೋದನ್ನು ತೆಗೆದಿದ್ದಾರೆ. ಇದು ಅನೇಕ ಊಹಾಪೋಹಗಳಿಗೆ ಕಾರಣವಾಗಿದೆ. ಯಾರೀ ಕಮಲ್ನಾಥ್? ಕಮಲ್ನಾಥ್ ಸಾಮಾನ್ಯ ಮನುಷ್ಯ ಅಲ್ಲ ರೀ. ಭಾಳ ಪವರ್ಫುಲ್ ಮ್ಯಾನ್, ಬಹಳ ಬುದ್ಧಿವಂತ, ಎಲ್ಲವೂ ಇದೆ. ಯಾಕೆ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂಥವರು, ಮಧ್ಯಪ್ರದೇಶದ ಬಲಿಷ್ಠ ವ್ಯಕ್ತಿ ಯಾಕೆ ಬಿಡ್ತಾ ಇದ್ದಾರೆ? ಮಧ್ಯಪ್ರದೇಶದಲ್ಲಿ ನೆಲೆ ಕಳೆದುಕೊಳ್ತಾ ಇದೆ ಕಾಂಗ್ರೆಸ್. ಆಡಳಿತ ವಿರೋಧಿ ಅಲೆ ಇತ್ತು ಅಲ್ಲಿ ಬಿಜೆಪಿ ವಿರುದ್ಧ. ಆದರೂ ಕೂಡ ಮತ್ತೆ ಬಿಜೆಪಿ ಬಂತು. ಅಲ್ಲಿ 230 ಸದಸ್ಯ ಬಲ. ನಮ್ಮದು 224 ಇದ್ದಾಗ ಅಲ್ಲಿ 230. 230ರ ಅರ್ಧ ಎಷ್ಟು? 115. 116 ಬಂದರೆ ಗೆಲ್ತಾರೆ ಅಲ್ವಾ? ಎಷ್ಟು ಗೆದ್ದಿದೆ ಗೊತ್ತಾ? 224 ಸದಸ್ಯ ಬಲದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದು 136. ಅಲ್ಲಿ 230ರಲ್ಲಿ 115 ಗೆಲ್ಲಬೇಕಾಗಿತ್ತು. ವಿಧಾನಸಭೆಯಲ್ಲಿ ಬಿಜೆಪಿ 160ರಲ್ಲಿ ಗೆದ್ದಿತ್ತು. ಇವನ್ ಸ್ವತಃ ಬಿಜೆಪಿಯವರೇ ಊಹೆ ಮಾಡಿರಲಿಲ್ಲ 160 ಬರುತ್ತೆ, ಏನೋ 100. ಅವರ ಅಧಿಕಾರಕ್ಕೆ ಬರೋ ಐಡಿಯಾನೂ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಸೀಟ್ ಹಂಚಿಕೆ ವೇಳೆ SP ಜೊತೆ ಕಿತ್ತಾಡ್ಕೊಂಡಿತ್ತು. SP ಅಂದರೆ ಸಮಾಜವಾದಿ ಪಾರ್ಟಿ. ಸಮಾಜವಾದಿ ಪಾರ್ಟಿ ಅಖಿಲೇಶ್ ಯಾದವ್ ಹೇಳಿದರು, ನಮ್ಗೆ 6 ಸ್ಥಾನ ಕೊಡಿ ಸ್ವಾಮಿ, ಇಲ್ಲಿ ಮಧ್ಯಪ್ರದೇಶದಲ್ಲಿ 6 ಸ್ಥಾನ ಕೊಡಿ ಅಂತ ಹೇಳಿದರು. ಈ ಕಮಲ್ನಾಥ್ ಆಗ ಹೇಳಿದ್ರೆ 6 ಕೊಡೋಕ್ಕಾಗಲ್ಲ, 3 ಕೊಡ್ತೀವಿ, ನೀವು ಗೆಲ್ಲಲ್ಲ, ಹೋಗಿ ಹೇಳ್ಕಳಿಸಿ. ಆ ಎಲ್ಲ 6 ಕ್ಷೇತ್ರಗಳಲ್ಲಿ ಏನು SP ಕೇಳಿತ್ತು 6 ಕ್ಷೇತ್ರ ಕೊಡಿ ಅಂತ, ಕಾಂಗ್ರೆಸ್ ಡಮಾರ್ ಸೋತೋಗ್ಬಿಟ್ಟಿದೆ. ಸೋತ ಬಳಿಕ ಕಮಲ್ನಾಥ್ ವಿರುದ್ಧ ಕೆಂಡ ಆಗಿಬಿಟ್ರು ಅಖಿಲೇಶ್ ಯಾದವ್. ಕಮಲ್ನಾಥ್ ವಿರುದ್ಧ ಹಿಗ್ಗಾಮುಗ್ಗ ಟೀಕೆ ಮಾಡ್ತಾರೆ ಪ್ರದೇಶ್ ಕಾಂಗ್ರೆಸ್. ಈ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿಯ ಮಧ್ಯಪ್ರದೇಶದ ಅಧ್ಯಕ್ಷರಾಗಿರ್ತಾರೆ ಯಾರು? ಇದೇ ಕಮಲ್ನಾಥ್. ಇದೆಲ್ಲ ಆಗ್ತಾ ಇದೆ, ಅಧ್ಯಕ್ಷಗಿರಿ ಬಿಟ್ಬಿಡಿ ಅಂತ. ಹೇಗೆ KPC ಅಧ್ಯಕ್ಷ DK ಶಿವಕುಮಾರ್ ಇದ್ದಾರೋ ಅಲ್ಲಿ ಕಮಲ್ನಾಥ್. ಈಗ ಕಮಲ್ನಾಥ್ಗೆ ಏನಾಯಿತು? ಒಂದು ಅಧಿಕಾರಕ್ಕೆ ಬಂದಿಲ್ಲ, 29 ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದೇ ಗೆದ್ದಿರೋದು. ಆಮೇಲೆ ಅಧ್ಯಕ್ಷ ಸ್ಥಾನ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಮಗನ ಬಗ್ಗೆ ಚಿಂತೆ ಆಗಿದೆಯಂತೆ ಕಮಲ್ನಾಥ್ಗೆ. ಮಗನ ಭವಿಷ್ಯದ ಚಿಂತೆ, ಭವಿಷ್ಯದ ಮೇಲೆ ಕಣ್ಣಿಟ್ಟು ಬಿಜೆಪಿ ಸೇರ್ತಾರೆ ಕಮಲ್ನಾಥ್ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಆಮೇಲೆ ಈ ಚಿದ್ವಾರ ಇದೆಯಲ್ಲ, ಎಂಥ ಭದ್ರಕೋಟೆ ಅಂತಂದರೆ ಕಾಂಗ್ರೆಸ್ ಗೆದ್ದೇ ಗೆಲ್ಲತ್ತೆ ಅನ್ನುವಂಥ 5 ಕ್ಷೇತ್ರಗಳ ಪೈಕಿ ನಂಬರ್ 1 ಕ್ಷೇತ್ರ ಇದು. ಇಲ್ಲಿ ಒಮ್ಮೆ ಕೂಡ ಬೇರೆ ಪಾರ್ಟಿ ಅಧಿಕಾರಕ್ಕೆ ಬರಲಿಲ್ಲ. ಒಮ್ಮೆ 98 to 99 1 ವರ್ಷ ಮಾತ್ರ ಅಲ್ಲಿ ಬೇರೆಯವರಿದ್ದರು. ಉಳಿದ ಎಲ್ಲ ಅವಧಿಯಲ್ಲಿ ಕಾಂಗ್ರೆಸ್. ಓಕೆ, ಈಗ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ,